ಹಾಗೂ ಗೋಕಾಕ್ ತಾಲೂಕು ಮೂಡಲಗಿ ತಾಲೂಕಿನ ಮಹಾಜನತೆಯಲ್ಲಿ ಅನಂತ ಕೋಟಿ ನಮಸ್ಕಾರಗಳು. ಏಪ್ರಿಲ್ 30ರಿಂದ ಮೇ 8ರವರೆಗೆ ನಡೆದಂಥ ಮಹಾಲಕ್ಷ್ಮೀ ತಾಯಿ ಎರಡೂ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಗಣಪತಿ ದೇವರು, ಈಶ್ವರ ದೇವರು, ನವಗ್ರಹ, ನಾಗದೇವರು, ಹನುಮಂತ ದೇವ್ರ ಮೂರ್ತಿ ಪ್ರತಿಷ್ಠಾಪನಾ ಭಾಳ ಅದ್ದೂರಿಯಾಗಿ ಗೋಕಾಕದಲ್ಲಿ ನಡೀತು. ಇದಕ್ಕೆಲ್ಲ ಭಕ್ತರು, ಜನರು ಎಲ್ಲರೂ ನೀವು ಸಹಕಾರ ಕೊಟ್ಟದಕ್ಕೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ಅದಕ್ಕೆ ನಾನು ಮಹಾಲಕ್ಷ್ಮೀ ತಾಯಿಯಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ಕೋತೀನಿ. ನಮ್ಮ ಭಾಗದ ಎಲ್ಲ ಜನರಿಗೆ, ವಿಶೇಷವಾಗಿ ರೈತರಿಗೆ, ವ್ಯಾಪಾರಸ್ಥರಿಗೆ ಈ ಸಲ ಒಳ್ಳೆಯ ಮಳೆಯಾಗಿ ಬೆಳೆಯಾಗಿ ನಮ್ಮ ತಾಯಿ ಮಹಾಲಕ್ಷ್ಮಮ್ಮ ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಆಶೀರ್ವಾದ ಮಾಡ್ತೀವಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆ ಮೊನ್ನೆ ನಡೆದಂಥ 9 ದಿವಸ ಅಂದರೆ 9 ದಿನ ನಮಗೆಲ್ಲ ಅಂದ್ರೆ ಒಂಥರ ನವರಾತ್ರಿ ಆದಂಗೆ ಆಯಿತು. ಆ 9 ದಿವಸದಲ್ಲಿ ಸುಮಾರು 500 ಜನ ಸೇವಕರು ತಾಯಿ ಸೇವೆ ಮಾಡಿದರು. ಅವ್ರ ಕುಟುಂಬಕ್ಕೂ ತಾಯಿ ಆಶೀರ್ವಾದ ಮೇಲೆ ತಾಯಿಯಲ್ಲಿ ಬೇಡ್ಕೋತೀನಿ. ಮತ್ತು ವಿಶೇಷವಾಗಿ ಯಾಕಂದರೆ ನಾವೆಲ್ಲರೂ ಇಡೀ ನಮ್ಮ ನಗರ ಜನ ಎಲ್ಲರೂ ಸಹಕಾರದಿಂದ ಒಂದು ದೊಡ್ಡ ದೇವಸ್ಥಾನ ನಮ್ಮಲ್ಲಿ ಗೋಕಾಕದಲ್ಲಿ ನಿಂತು ಬಿಡ್ತು. ಅದಕ್ಕೆ ವಿಶೇಷವಾಗಿ ಯಾಕಂದರೆ ಮಹಾಲಕ್ಷ್ಮೀ ತಾಯಿಯಮ್ಮ ಭಾಳ ಶಕ್ತಿ ದೇವರು, ಗೋಕಾಕ್ ಮಹಾಲಕ್ಷ್ಮಿ ಅಮ್ಮ ತಾಯಿ ಭಾಳ ಶಕ್ತಿ ದೇವರದರು. ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಪೂಜೆ ಪುರಸ್ಕಾರ ಮಾಡಿ ತಾಯಿ ಸೇವೆ ಮಾಡೋಣ. ಆ ತಾಯಿ ಅನುಗ್ರಹದಿಂದ, ಆಶೀರ್ವಾದದಿಂದ ಇನ್ನೂ ನಮ್ಮ ಭಾಗದ ಜನಕ್ಕೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ತಾವೆಲ್ಲರೂ ಮೂಲ ಕಾರಣ, ಎಲ್ಲ ಭಕ್ತರು, ಇಡೀ ನಮ್ಮ ಗೋಕಾಕ್ ನಗರ ಜನ ಅಂತೇಳಿ ತಮ್ಮಲ್ಲಿ ನಾನು ಅಂದರೆ ಕಳಕಳಿಂದ ವಿನಂತಿ ಮನವಿ ಮಾಡ್ಕೊಂಡು ಆ ಮನವಿ ಪ್ರಕಾರ ತಾವೆಲ್ಲ ಬಂದು ಸೇವೆ ಮಾಡಿದ್ರಿ. ಅದಕ್ಕೆ ಸುಮಾರು ವಿಶೇಷ ಅಂದರೆ 9 ದಿವಸದಲ್ಲಿ ಸುಮಾರು ನಾವೆಲ್ಲ ದಿವಸ ಲೆಕ್ಕ ಹಾಕಿದ ಪ್ರಕಾರ 1 ಲಕ್ಷ ಮೇಲ್ಪಟ್ಟು ಭಕ್ತರು ಬಂದು ತಾಯಿ ದರ್ಶನ ತೊಗೊಂಡ್ರು, ಸೇವಾ ಮಾಡಿದರು. ಅದಕ್ಕೆ ಆ ತಾಯಿ ಅನುಗ್ರಹ ಗೋಕಾಕ್ ಮಹಾಲಕ್ಷ್ಮಿ ತಾಯಿ ಶಕ್ತಿ ಅಮ್ಮ ನಮ್ಮೆಲ್ಲರಿಗೂ ದಯಪಾಲಿಸಿ ಆಶೀರ್ವಾದ ಮಾಡಿ ಎಲ್ಲರಿಗೂ, ನಮ್ಮ ಗೋಕಾಕ್ ಇರ್ಬೋದು, ಮೂಡಲಗಿ ಇರ್ಬೋದು, ಇಡೀ ತಾಲೂಕಿಗೆ, ಜಿಲ್ಲೆಗೆ, ನಾಡಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಭಾಗ್ಯ ಕೊಟ್ಟು ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೀವಿ. ಮಹಾಲಕ್ಷ್ಮಿ ತಾಯಿ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲ ಜನ ಸುಖವಾಗಿ ಶಾಂತಿಯಿಂದಲೇ ತಾಯಿ ಕಡೆ ಬೇಡ್ಕೋತೀನಿ.